ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಒಂದನೇ ಸುತ್ತಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಹಂಚಿಕೆ ಪಟ್ಟಿಯನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದಿನಾಂಕವನ್ನು ಕೂಡ ಕೊಡಲಾಗಿತ್ತು. ಸೊ ಈಗಾಗಲೇ ವಿದ್ಯಾರ್ಥಿಗಳು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಾ ಇದ್ರು. ಸೊ ಎರಡನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಯಾವಾಗ ಆರಂಭವಾಗುತ್ತೆ ಅಂತ. ಸೊ ಇವತ್ತು ಮತ್ತು ನಿನ್ನೆ ಸೆಕೆಂಡ್ ಸ್ಯಾಟರ್ಡೆ ಇರುವುದರಿಂದ ಗೌರ್ಮೆಂಟ್ ರಜೆ ಒಂದು ಇರುತ್ತದೆ. ಸೊ ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಸಂಡೇ ಇರುವುದರಿಂದ ಯಾವುದೇ ತರಂತ ಕೆಲಸಗಳು ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇವೆರಡು ಅಟ್ ಎ ಟೈಮ್ ಬಂದಿರುವುದರಿಂದ ಇಲ್ಲಿ ಈಗಾಗಲೇ ಒಂದನೇ ಸುತ್ತಿಂದು 7ನೇ ತಾರೀಕಿಗೆ ಕ್ಲೋಸ್ ಆಗಿತ್ತು. ಸೊ 8ನೇ ತಾರೀಕಿಗೆ ಗೌರ್ಮೆಂಟ್ ರಜೆ, 9ನೇ ತಾರೀಕಿಗೆ ಕೂಡ ಸಂಡೇ ಇರುವುದರಿಂದ ರಜೆ ಇತ್ತು. ಸೊ ಇನ್ನು ಸೋಮವಾರ ಮಂಗಳವಾರದಿಂದ ಇದಕ್ಕೆ ಸಂಬಂಧಿಸಿದಂತಹ ಒಂದು ಕ್ಲಾರಿಟಿಯನ್ನ ಸೋಮವಾರ ಏನ್ ಮಾಡ್ತಾರೆ ಅಂತಂದ್ರೆ, ಈಗಾಗಲೇ ಏನು ಒಂದು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಹಂಚಿಕೆ ಮಾಡಲಾಗಿತ್ತು. ಸೊ ಆ ಒಂದು ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡಿರುವಂತದ್ದು ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಹೋಗಿ ತಗೊಂಡಿರುವುದಿಲ್ಲ ಆ ಒಂದು ಅಡ್ಮಿಷನ್ ಆಗದೇ ಇರುವಂತ ಸೀಟ್ಗಳನ್ನ ರಿವರ್ಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಸ್ಕೂಲ್ ದಿಂದ ಕೆಇ ವೆಬ್ಸೈಟ್ಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸ್ಕೂಲ್ನವರು ಎಲ್ಲಿ ತನಕ ಸ್ಕೂಲ್ನವರು ಸಬ್ಮಿಟ್ ಮಾಡೋದಿಲ್ಲ ಅಲ್ಲಿ ತನಕ ಕೆಇದವರಿಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಅನ್ನ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹೀಗಾಗಿ 2 ದಿನ ರಜೆ ಇರುವುದರಿಂದ ನಾಳೆಯಿಂದ ಅಂದ್ರೆ ಸೋಮವಾರದಿಂದ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದರದ್ದು ಸ್ಕೂಲ್ನವ್ರು ಏನ್ ಮಾಡ್ತಾರೆ ಅಂತಂದ್ರೆ ಉಳಿದಿರುವಂತಹ ಸೀಟ್ಗಳನ್ನ ಕೆಇದವರಿಗೆ ರಿವರ್ಸ್ ಮಾಡ್ತಾರೆ. ಸೊ ಕೆಇದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಡಾಟಾ ಬೇಸ್ ಮೇಲೆ ತಗೊಂಡ್ಬಂದು ಇನ್ನು ಎಷ್ಟು ಸೀಟ್ಗಳು ಉಳಿದಿದ್ದಾವೆ, ಯಾವ ಕಾಸ್ಟ್ ಅಲ್ಲಿ ಸೀಟ್ ಉಳಿದಿದ್ದಾವೆ ಅನ್ನೋದನ್ನ ಡಾಟಾ ಬೇಸ್ ರೆಡಿ ಮಾಡಿ ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಮಾಡಿದ ತಕ್ಷಣನೇ ನಿಮಗೆ ಡೇಟ್ ಗಳನ್ನ ಕೊಡ್ತಾರೆ 2ನೇ ಸುತ್ತಿನ ವಿದ್ಯಾರ್ಥಿಗಳಿಗೆ. ನೀವು ಅಲ್ಲಿ ತನಕನೂ ಕೂಡ ಕಾಯಬೇಕಾಗತ್ತೆ ಈ ಒಂದು ಪ್ರೊಸೆಸ್ ಆಗ್ಬೇಕಂತಂದ್ರೆ. ಅಂದಾಜು ಅಂತಂದ್ರೆ ಈ ಬರುವಂತ ವಾರದಲ್ಲಿ 2ನೇ ಸುತ್ತಿನ ಕೌನ್ಸಿಲಿಂಗ್ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ, ಜೊತೆಗೆ ಹಂಚಿಕೆ ಕೂಡ ಮಾಡ್ತಾರೆ.